ಬೆಂಗಳೂರು ಆಟೋ ಚಾಲಕರಿಗೆ ಗ್ಯಾಸ್ ಸಂಕಷ್ಟ ಎದುರಾಗಿದೆ. ಎಲ್ಪಿಜಿ ಗ್ಯಾಸ್ ಬಂಕ್ ಮುಂದೆ ಆಟೋ ಚಾಲಕರು ಕ್ಯೂ. ಗ್ಯಾಸ್ ಸ್ಟೇಷನ್ಗಳಲ್ಲಿ ಎಲ್ಪಿಜಿ ಗ್ಯಾಸ್ ಖಾಲಿಯಾಗಿದೆ. ಗ್ಯಾಸ್ ಖಾಲಿಯಾದ್ರೂ ಆಟೋ ಗ್ಯಾಸ್ ದರವನ್ನ ಏರಿಕೆ ಮಾಡಲಾಗಿದೆ. ಗ್ಯಾಸ್ ಕೊರತೆ ಇಲ್ಲ ಅಂತ ಆಹಾರ ಇಲಾಖೆ ಹೇಳ್ತಾ ಇದೆ. ಬಹುತೇಕ ಕಡೆ ಎಲ್ಪಿಜಿ ಗ್ಯಾಸ್ ಸಿಗದೆ ಚಾಲಕರು ಪರದಾಡ್ತಿದ್ದಾರೆ. ನೋ ಸ್ಟಾಕ್ ಬೋರ್ಡ್ ಜೊತೆ ಗ್ಯಾಸ್ ದರವನ್ನ ಏರಿಕೆ ಮಾಡಿ ಬೋರ್ಡ್ ಹಾಕಲಾಗಿದೆ. ಸಾಲುಗಟ್ಟಿ ನಿಂತಿರುವ ಆಟೋಗಳ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ ನೀವು. ಗ್ಯಾಸ್ ಖಾಲಿಯಾಗಿ ಬಂದಾಗಿದ್ರು ಗ್ಯಾಸ್ ದರವನ್ನ ಒಂದ್ ಕಡೆ ಏರಿಕೆ ಮಾಡಲಾಗಿದೆ. ಇತ್ತ ಗ್ಯಾಸ್ ಮಾತ್ರ ಸಿಗ್ತಾ ಇಲ್ಲ. ಹೀಗಾಗಿ ಗ್ಯಾಸ್ ಸಿಗದೆ ಆಟೋ ಚಾಲಕರು ತಮ್ಮ ಆಟೋಗಳನ್ನ ಸಾಲುಗಟ್ಟಿ ನಿಲ್ಲಿಸಿದ್ದಾರೆ. ಯುದ್ಧದ ಪರಿಣಾಮ ಈಗಾಗಲೇ ಆಟೋ ಗ್ಯಾಸ್ ಸಿಗದೆ ಆಟೋ ಚಾಲಕರು ಪರದಾಡ್ತಾ ಇರುವಂತಹ ಪರಿಸ್ಥಿತಿ ಎದುರಾಗಿರುವಂಥದ್ದು. ಸದ್ಯಕ್ಕೆ ಸಿಲಿಕಾನ್ ಸಿಟಿಯಲ್ಲಿ ಬಹುತೇಕ ಆಟೋಗಳು ಈಗ ಆಟೋ ಗ್ಯಾಸ್ ಸಿಗದೆ ಒದ್ದಾಡ್ತಾ ಇರುವಂಥದ್ದು. ಜೊತೆಗೆ ಆಟೋ ಗ್ಯಾಸ್ ಬಂಕ್ಗಳ ಮುಂದೆ ಕ್ಯೂ ಸಮೇತ ನಿಂತರೂ ಕೂಡ ಅವರಿಗೆ ಗ್ಯಾಸ್ ಸಿಗ್ತಾ ಇಲ್ಲ. ಸದ್ಯಕ್ಕೆ ನಾವು ಕಾಟನ್ಪೇಟೆ ರಸ್ತೆಯಲ್ಲಿರುವಂತಹ ಏಜಿಸ್ ಆಟೋ ಗ್ಯಾಸ್ ಬಂಕ್ ಮುಂಭಾಗದಲ್ಲಿದ್ದೀವಿ. ಇಲ್ಲಿ ನೋ ಸ್ಟಾಕ್ ಅನ್ನುವಂತಹ ಬೋರ್ಡನ್ನು ಕೂಡ ಹಾಕಲಾಗಿದೆ. ನಿನ್ನೆಯಿಂದಲೂ ಕೂಡ ಇಲ್ಲಿ ಸರಿಯಾಗಿ ಆಟೋ ಗ್ಯಾಸ್ ಸಿಗ್ತಾ ಇಲ್ಲ. ಆಟೋ ಚಾಲಕರು ಬರ್ತಾರೆ, ವಾಪಸ್ ಹೋಗುವಂತಹ ಪರಿಸ್ಥಿತಿ ಎದುರಾಗಿರುವಂಥದ್ದು. ಸಿಲಿಕಾನ್ ಸಿಟಿಯಲ್ಲಿ ಸುಮಾರು 2,10,000 ಆಟೋಗಳಿದ್ದಾವೆ. ಈಗ ಇದರಲ್ಲಿ ಬಹುತೇಕ ಆಟೋಗಳಿಗೆ ಆಟೋ ಗ್ಯಾಸ್ ಸಿಗದೆ ಒದ್ದಾಡುವಂತಹ ಪರಿಸ್ಥಿತಿ. ಎಲ್ಲ ಆಟೋ ಗ್ಯಾಸ್ ಬಂಕ್ಗಳು ಒಂದರ ಮೇಲೆ ಒಂದು ಬಂದ್ ಆಗ್ತಾನೇ ಇದ್ದಾವೆ. ದಿನ ಕಳೆದಂತೆ ಆಟೋ ಗ್ಯಾಸ್ ಬಂಕ್ಗಳು ಬಂದಾಗುವಂತಹ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ. ಅದರ ಜೊತೆಗೆ ಆಟೋ ಗ್ಯಾಸ್ ಬಂಕ್ಗಳು ಕೂಡ ತಮಗೆ ಇಷ್ಟ ಬಂದ ರೀತಿಯಲ್ಲಿ ದರವನ್ನು ಕೂಡ ಏರಿಕೆ ಮಾಡಿರುವಂಥದ್ದು ನಾವಿಲ್ಲಿ ನೋಡ್ಬೋದು. ಆಟೋ ಗ್ಯಾಸ್ಗೆ 105 ರೂಪಾಯಿ ಅಂತ ಹೇಳ್ಬಿಟ್ಟು ಈಗಾಗಲೇ ಒಂದು ನೋಟಿಸ್ ಬೋರ್ಡನ್ನು ಕೂಡ ಹಾಕಿದ್ದಾರೆ, ನೋಟಿಸ್ ಅಂಟಿಸಿದ್ದಾರೆ. ಬರುವಂತಹ ಆಟೋ ಚಾಲಕರು ಏನಿದ್ದಾರೆ ಅವರ ಗಮನಕ್ಕೆ ಅಂತ ಹೇಳಿ ಈಗಾಗಲೇ 105 ರೂಪಾಯಿ ಆಗಿದೆ ಆಟೋ ಗ್ಯಾಸ್ಗೆ ಅನ್ನುವಂತಹ ಬೋರ್ಡನ್ನು ಕೂಡ ಇಲ್ಲಿ ಹಾಕಿರುವಂಥದ್ದು. ಅಂದರೆ ಈಗ ಆಟೋ ಗ್ಯಾಸ್ ಖಾಲಿಯಾಗಿದೆ, ಇಲ್ಲ ನೋ ಸ್ಟಾಕ್ ಅನ್ನುವಂತಹ ಬೋರ್ಡನ್ನು ಹಾಕಿದ್ದಾರೆ. ಇನ್ನು ಬಂದಂತಹ ಸಂದರ್ಭದಲ್ಲಿ ಆಟೋ ಗ್ಯಾಸ್ ಬಂದರೆ ಅದಕ್ಕೆ 105 ರೂಪಾಯಿ ಆಗುತ್ತೆ ಅಂತ ಹೇಳ್ಬಿಟ್ಟು ಮೊದಲೇ ಬೋರ್ಡನ್ನು ಕೂಡ ಹಾಕಿರುವಂಥದ್ದು. ನಮ್ಮ ಜೊತೆಗೆ ಆಟೋ ಚಾಲಕರಿದ್ದಾರೆ, ಕೇಳಿ ಮಾತಾಡ್ಸೋಣ. ಗ್ಯಾಸ್ ಇಲ್ಲ, ಮನೇಲಿ ನೆಮ್ಮದಿ ಇಲ್ಲ. ಏನು ಮಾಡ್ತೀರಾ? ನೆಮ್ಮದಿ ಇಲ್ಲ, ನೆಂತು ಮಗವ್ರೆ ನೆಮ್ಮದಿ ಇಲ್ಲ. ಮನೇಲಿ ಆಟೋ ಗ್ಯಾಸು ಇದಿಲ್ಲ. ಮನೆ ಸಿಲಿಂಡ್ರು 3,000. ಏನು ಮಾಡ್ತಾರೆ ಮೇಡಮ್? ನೀವು ಯೋಚನೆ ಮಾಡಿ. ಆಟೋ ಇದು ಕಟ್ಟಿಲ್ಲ, ಇನ್ನೂ ಲೋನ್ ಕಟ್ಟಿಲ್ಲ. ಅದಕ್ಕೆ ಯಾರು ಅರ್ಥ ಆಗ್ತಾಯಿಲ್ಲ. ಏನು ಮಾಡ್ತೀರಾ? ಕ್ಯಾಮ್ರಾ ಪರ್ಸನ್ ನಾಗರಾಜ್ ಹಿರೇಮಠ ಜೊತೆಗೆ ಮಮತಾ ಮರದಾಳ, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.